ಏನು ಕೆಲಸ ಬಿಸ್ನೆಸ್ ಮಾಡ್ತಾಯಿದ್ದೀರೋ ಅದರಲ್ಲಿ ಖುಷಿ ಇಲ್ಲ ಅಂದರೆ ಒಳ್ಳೆ ಕೆಲಸ ಸಿಗುತ್ತೆ, ಒಳ್ಳೆ ಬಿಸ್ನೆಸ್ ಸಿಗುತ್ತೆ. ನೀವು ಏನು ಮಾಡಬೇಕಂತ ಇದ್ದೀರೋ ಅದು ನಿಮ್ಗೆ ಸಿಗುತ್ತೆ. ಯಾವ ಜಾಗದಲ್ಲಿ ಇದ್ದೀರೋ ಆ ಜಾಗದಲ್ಲಿ ನಿಮಗೆ ಇರಲಿಕ್ಕೆ ಇಷ್ಟ ಇಲ್ಲ ಅಂದರೆ ಯಾವ ಜಾಗದಲ್ಲಿ ಇರಲಿಕ್ಕೆ ಇಷ್ಟಪಡ್ತೀರೋ ಅದು ಸಿಗುತ್ತೆ. ನಿಮಗೆ ಹಣ ಸಿಗುತ್ತೆ, ಯಾವುದರ ಕಲ್ಪನೆ ಇತ್ತೋ ಅದು ಸಿಗುತ್ತೆ. ಇವೆಲ್ಲ ಆಗಬೇಕು ಅಂದರೆ ಒಂದು ಪ್ರಾಸೆಸ್ ಇದೆ, ಅದನ್ನು ಫಾಲೋ ಮಾಡಲೇಬೇಕಾಗತ್ತೆ. ನೀವೇನು ಬದುಕ್ತಾ ಇದ್ದೀರೋ ಅದು ಬದುಕಲ್ಲ. ಹಿಂದಿನ ಜನರು ನಿಮ್ಮ ತಲೆಯಲ್ಲಿ ತುಂಬಿದಂಥ ವಾಯ್ಸ್ ಅದನ್ನು ನೀವು ಬದುಕ್ತಾ ಇದ್ದೀರಾ. ಹಾಗಾಗಿ ಹಳೆ ನಂಬಿಕೆ, ಹಳೆ ಬಿಲೀಫ್ನ ಬಿಟ್ಟು ಹೊಸ ವಿಚಾರ ಅಳವಡಿಸ್ಕೊಳ್ಬೇಕಾಗತ್ತೆ. ಹಿಂದಿನ 4 ವಿಡಿಯೋ ನೋಡಿಲ್ಲ ಅಂದರೆ ಅದನ್ನು ನೋಡಿಬಿಟ್ಟು ಈ ವಿಡಿಯೋನ ಸ್ಟಾರ್ಟ್ ಮಾಡಿ. ಯಾಕಂದರೆ ಬೇಸಿಕ್ ಮೂಲ ಏನು ಹೇಳ್ಕೊಂಡು ಬಂದಿದ್ದೀನಿ ಹಿಂದಿನ ವಿಡಿಯೋದಲ್ಲಿ ಅದು ತುಂಬ ಅವಶ್ಯಕ. ಯೂನಿವರ್ಸಲ್ ಎನರ್ಜಿ, ಕಾನ್ಷಿಯಸ್ನೆಸ್ ಏನು ಹೇಳಿದ್ದೀನಿ ಅದನ್ನು ತಿಳ್ಕೊಳ್ದೆ ಈ ಥಾಟ್ಸ್ ಬಗ್ಗೆ ತಿಳ್ಕೊಳ್ಳಿಕ್ಕಾಗಲ್ಲ. ಯಾಕಂದರೆ ನಿಮ್ಮ ಥಾಟ್ಸ್ ಯೂನಿವರ್ಸಲ್ ಸಿಂಕ್ ಆದರೆ ಮಾತ್ರ ಮ್ಯಾನಿಫೆಸ್ಟ್ ಆಗುತ್ತೆ. ನಮ್ಮ ಜೀವನದಲ್ಲಿ ಯಶಸ್ಸು, ಹಣ, ಒಳ್ಳೆ ಜನರು ಬರಬೇಕಂದ್ರೆ ನಾವು ಆ ಥರ ವಿಚಾರನ ಇಡಬೇಕಾಗತ್ತೆ. ಒಂದು ಸಲ ಭುಜ ನೇರಕ್ಕೆ ಇಟ್ಟು ನಿಮ್ಮ ಮನಸ್ಸಲ್ಲಿ ಜೋರಾಗಿ ಹೇಳ್ಕೊಡಿ, ಶ್ರೀಮಂತನಾಗೋದು ನನ್ನ ಜನ್ಮಸಿದ್ಧ ಹಕ್ಕು. ಟು ಬಿ ರಿಚ್ ಈಸ್ ಮೈ ಬರ್ತ್ ರೈಟ್. ಈ ಧ್ವನಿ ಮನಸ್ಸಲ್ಲಿ ನೀವು ಹೇಳ್ಕೊಂಡಾಗ ನಿಮ್ಮ ನರನಾಡಿಗಳಲ್ಲಿ ಧ್ವನಿಸಬೇಕು. ಈ ರೀತಿ ಕಲ್ಪಿಸಿಕೊಳ್ಳಿ. ಸಫಲತೆ ಹಣದ ಕಡೆ ಸಾಗುವ ನನ್ನ ದಾರಿ ಯೂನಿವರ್ಸ್ ಎನರ್ಜಿಯ ಮಧ್ಯದಿಂದ ಹೋಗ್ತದೆ. ಶ್ರೀಮಂತನಾಗುವುದು ಪ್ರಾಕೃತಿಕ. ಮಿಡಲ್ ಕ್ಲಾಸ್ನಿಂದ ಮನಿ ಕ್ಲಾಸ್ ತಲುಪಲಿಕ್ಕೆ ನಮ್ಮ ವಿಚಾರ ಯಾವ ರೀತಿ ಇರಬೇಕು, ಹೇಗಿರಬೇಕು, ಮಿರಾಕಲ್ ಥಿಂಕಿಂಗ್ ಅಂದರೆ ಏನು, ಅದರ ಲಾಭ ಏನು, ಅದರ ನಷ್ಟ ಏನು, ಥಿಂಕಿಂಗ್ ಮುಖ್ಯವಾದರೆ ಜನ ಯಾಕೆ ಮಾಡಲ್ಲ. ಮೊದಲನೇದು ಮೆಂಟಲ್ ಲೇಜಿನೆಸ್. ನಾಳೆ ಮಾಡಿದ್ರಾಯ್ತು. ತುಂಬ ಜನ ನೀವು ನೋಡ್ತೀರಾ, ಅವ್ರು ಹೇಳೋ ಮಾತು ಒಂದಿನ ಬರ್ತದೆ ನಾನು ಏನಾದರೂ ಮಾಡೇ ಮಾಡ್ತೀನಿ ಅಂತ. ಅಥವಾ ಒಂದು ವೇಳೆ ನನ್ನ ಹತ್ರ ಎಜುಕೇಷನ್ ಇದ್ದಿದ್ದರೆ ನಾನು ಹಂಗೆ ಮಾಡಿಬಿಡ್ತಿದ್ದೆ, ಹಿಂಗೆ ಮಾಡಿಬಿಡ್ತಿದ್ದೆ ಅಂತಾರೆ. ನನ್ನ ಹತ್ರ 1 ಲಕ್ಷ ಇದ್ದರೆ ಹಂಗೆ ಮಾಡಿಬಿಡ್ತಿದ್ದೆ, ಹಿಂಗೆ ಮಾಡಿಬಿಡ್ತಿದ್ದೆ ಅಂತಾರೆ. ಒಂದು ವೇಳೆ ಈ ಯೋಚನೆ ಮಾಡಿಕೊಂಡೇ ಜೀವನ ಕಳೆದು ಬಿಡ್ತಾರೆ. ಆ ಒಂದು ದಿನ, ಆ ಒಂದು ವೇಳೆ ಅವ್ರ ಜೀವನದಲ್ಲಿ ಯಾವತ್ತೂ ಬರಲ್ಲ. ನಮ್ಮ ಹತ್ರ ಇರೋ ನೆಪನೇ, ಕಾರಣನೇ ಮೆಂಟಲ್ ಲೇಜಿನೆಸ್. 1 ಲಕ್ಷ ಉಳಿಸ್ಬೇಕಂದ್ರೂ 1 ರೂಪಾಯಿ ಎತ್ತಿಡಬೇಕನ್ನೋ ಪರಿಜ್ಞಾನ ಇಲ್ಲದಿರುವಂಥವ್ರು. 100 ಹೆಜ್ಜೆ ನಡಿಬೇಕು ಅಂದರೆ ಮೊದಲನೇ ಹೆಜ್ಜೆ ಇಡಬೇಕಾಗತ್ತೆ. ಎಲ್ಲಿಯಾದರೂ ತಲುಪ್ತೀವಿ, ಇಲ್ಲಾಂದ್ರೆ ನಾವು ಅಲ್ಲೇ ಉಳ್ಕೊಂಡ್ಬಿಡ್ತೀವಿ. ಪ್ರಾರಂಭನೇ ಮಾಡಿಲ್ಲ ಅಂದರೆ ಎಲ್ಲಿದ್ದೀವೋ ಅಲ್ಲೇ ಇರ್ತೀವಿ. ಇವತ್ತು ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಡಿಕ್ಲರೇಷನ್ ಮಾಡಿ. ನಿಮ್ಮ ಹತ್ರ ಹಣ ಇಲ್ಲದೆ ಇರ್ಬೋದು, ಎಜುಕೇಷನ್ ಇಲ್ಲದೆ ಇರ್ಬೋದು, ಯಾವುದನ್ನು ಮುಚ್ಚಿಡಬಾರ್ದು. ಪ್ರಾಮಾಣಿಕವಾಗಿ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗ್ತೀರಾ. ಜನ ಏನು ಮಾಡ್ತಾರೆ ಅಂದರೆ ಫಾಲ್ಸ್ ಈಗೋ, ದುಡ್ಡಿಲ್ಲ ಅಂದರೂ ಇಲ್ಲ ಅಂತ ಒಪ್ಕೊಳ್ಳಲ್ಲ. ಫಾಲ್ಸ್ ಈಗೋ, ಶೋ ಅಪ್ ಮಾಡ್ತಾರೆ, ಇದೆ ಅಂತ ತೋರಿಸ್ಕೊತಾರೆ. ಪ್ರಪಾತದಲ್ಲಿ ಬೀಳೋನಿಗೆ ಮೇಲ್ಗಡೆ ಇದ್ದವರಿಗೆ ಹೇಳಬೇಕು, ಅವನು ಸ್ವಲ್ಪ ಮೇಲೆತ್ತಿ ಅಂತ ಹೇಳಿದ್ರೆ ಎತ್ತಾರೆ. ನಾನು ಇಲ್ಲೇ ಚೆನ್ನಾಗಿದ್ದೀನಿ ಅಂತ ಶೋ ಅಪ್ ಮಾಡಿದ್ರೆ ಇನ್ನೂ ಕೆಳಗಡೆ ಹೋಗ್ತೀರಾ. ಇದು ಕೇವಲ ಎಕ್ಸಾಂಪಲ್ ಮಾತ್ರ. ಬೆಳಗ್ಗೆ ಹೇಳ್ತೀರಾ, ತಿಂಡಿ ತಿಂತೀರಾ, ಕೆಲಸಕ್ಕೆ ಹೋಗ್ತೀರಾ. ಸಂಜೆ ಬರ್ತೀರಾ, ಮೊಬೈಲ್ ಕೈಲಿ ಹಿಡ್ಕೊಂಡು ಟೈಮ್ ಪಾಸ್ ಮಾಡ್ತೀರಾ. ಬೇಡ್ದಿದ್ದೆಲ್ಲ ತಲೆ ತುಂಬ್ಕೋತೀರಾ. ಸಂಜೆ ಟೈಮ್ ಸ್ವಲ್ಪ ವಿಜುವಲೈಸೇಷನ್ ಮಾಡ್ತೀರಾ, ಒಂದು ಅರ್ಧ ಗಂಟೆ ವಿಜುವಲೈಸೇಷನ್ ಮಾಡ್ತೀರಾ. ಬಾಕಿ ಎಲ್ಲ ಟೈಮಲ್ಲಿ ನ್ಯೂಸು, ಗಾಸಿಪ್ಸು, ಬೇಡದಿದ್ದ ವಿಚಾರಗಳೆಲ್ಲ ತಲೆ ತುಂಬ್ಕೋತೀರಾ. ಮ್ಯಾನಿಫೆಸ್ಟ್ ಆಗಿಲ್ಲ ಅಂದ್ಕೋತೀರಾ. ಡೈಲಿ ಅರ್ಧ ಗಂಟೆ ವಿಜುವಲೈಸೇಷನ್ ಮಾಡ್ತೀನಿ. ಹೇಗಾಗುತ್ತೆ? ಯಾವ ರೀತಿ ಅಂದರೆ 1 ಚಮಚ ಜೇನುತುಪ್ಪ ತಿಂದುಬಿಟ್ಟು ಬಾಕಿ ಸಮಯ ಎಲ್ಲ ವಿಷ ತಿಂತಾಯಿರ್ತಾರೆ. ಏನು ಪರಿಣಾಮ ಬೀರುತ್ತೆ? ಸರಿಯಾಗಿ ಮ್ಯಾನಿಫೆಸ್ಟ್ ಮಾಡಬೇಕಂದ್ರೆ, ನಿಮ್ಮ ಗುರಿನ ಸಾಧಿಸಬೇಕಂದ್ರೆ ಮೊದಲನೇ ಕೆಲಸ ಸ್ಟೇಟ್ ಆಫ್ ಮೈಂಡ್, ಅದನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. 24/7. ಬೆಳಗ್ಗಿಂದ ಕೆಲಸಕ್ಕೆ ಹೋಗ್ತೀರಾ, ಸಂಜೆ ತನಕ ಬರ್ತೀರಾ, ಅಲ್ಲಿ ತನಕ ಓಕೆ, ಏನು ಮಾಡಲಿಕ್ಕಾಗಲ್ಲ. ಬಾಕಿ ಇರೋ ಟೈಮು ನಮ್ಮ ಹತ್ರ ಏನು ಖಾಲಿ ಸಮಯ ಇದೆ ಅದನ್ನು ಇಲ್ಲಿ ಯೂಸ್ ಮಾಡಬೇಕು. ಐ ನೀಡ್ ಮನಿ ಅಂತ ಹೇಳ್ತಾ ಇದ್ದರೆ ಏನೂ ಆಗಲ್ಲ. ಇದು ಅರ್ಧಂಬರ್ಧ ವಾಕ್ಯ. ನೀವು ಹಾಸ್ಟೆಲಲ್ಲಿದ್ದೀರಾ, ನಿಮಗೆ ದುಡ್ಡು ಬೇಕು. ನೀವು ABCD ಇಂದ Z ತನಕ ಹಾಕಿ ಹಾಗೆ ಪೋಸ್ಟ್ ಮಾಡಿದ್ರೆ ನಿಮ್ಮ ತಂದೆಗೆ ಏನು ಗೊತ್ತಾಗುತ್ತೆ ನಿಮಗೇನು ಬೇಕು ಅಂತ. ಇದು ಅದೇ ರೀತಿಯೇ ಐ ನೀಡ್ ಮನಿ ಏನೂ ಯೂಸ್ ಆಗೋಲ್ಲ. ಏನಾದರೂ ಮ್ಯಾನಿಫೆಸ್ಟ್ ಆಗಬೇಕಂದ್ರೆ ನಮ್ಮ ಥಾಟ್ಸು ಯೂನಿವರ್ಸಲ್ ಥಾಟ್ಸು ಕನೆಕ್ಟ್ ಆಗಬೇಕು, ಸಿಂಕ್ ಆಗಬೇಕು. ನಿಮ್ಮ ಥಾಟ್ಸಲ್ಲಿ ಡೀಟೇಲ್ಸ್ ಇರಬೇಕು. ನಿಮಗೆ ಹಣ ಬೇಕಾ? ಇಲ್ಲ, ಬೇಡ. ನಿಮಗೆ ನಿಮ್ಮ ಮಕ್ಕಳ ಎಜುಕೇಷನ್ ಬೇಕು. ನಿಮ್ಮ ಗಂಡ ಅಥವಾ ಹೆಂಡತಿ ಅವರಿಗೆ ಒಳ್ಳೆ ಜೀವನ ಕೊಡಬೇಕು. ನಿಮ್ಮ ತಂದೆ ತಾಯಿಗೆ ಸೆಕ್ಯೂರಿಟಿ ಕೊಡಬೇಕು. ಅವರಿಗೆ ಮಾತ್ರೆ ಬೇಕು. ನಿಮಗೊಂದು ಒಳ್ಳೆ ಮನೆ ಬೇಕು. ನಮಗೆ ಹಣ ಬೇಡ,
ನಮ್ಗೆ ಬೇಕಾದದ್ದು ಹಣದ ಹಿಂದೆ ಹುದುಕಿರುವ ಪರ್ಪಸ್ ಆಫ್ ಮನಿ. ನಾವು ಈ ವಿಡಿಯೋನ ನೋಡಬೇಕಾದ್ರೆ ಸಣ್ಣ ಮಕ್ಕಳು ಹಸಿವೆಯಿಂದ ಬಳಲ್ತಾ ಇದ್ದಾರೆ. ನಮಗೇನು ವ್ಯತ್ಯಾಸ ಆಗಲ್ಲ. ಯಾರಾದರೂ ಹೇಳಿದಾಗ ಸ್ವಲ್ಪ ಕರುಣೆ ಬರ್ಬೋದು, ಅಯ್ಯೋ ಪಾಪ ಅನಿಸ್ಬೋದು. ಆಮೇಲೆ ನಾವು ಆ ಝೋನಿಂದ ಹೊರಗಡೆ ಬಂದುಬಿಡ್ತೀವಿ. ಅದೇ ನಿಮ್ಮ ಮನೆಯಲ್ಲಿ ಯಾರಾದರೂ ಹಸಿವೆಯಿಂದಿದ್ದಾರೆ ಅಂದರೆ ನೀವು ಒಂದು ಕ್ಷಣನೂ ಎಂಜಾಯ್ ಮಾಡಲ್ಲ, ನಾಳೆ ಮಾಡೋಣ ಅನ್ನಲ್ಲ, ನೆಪ ಹೇಳಲ್ಲ, ಕಾರಣ ಹೇಳಲ್ಲ, ನನ್ನ ವಯಸ್ಸಿಷ್ಟು ಅಂತ ಹೇಳಲ್ಲ, ನಾನು ಹೆಣ್ಣು ಅಂತ ಹೇಳಲ್ಲ. ಹೇಗಾದರೂ ಮಾಡಿ ಊಟದ ವ್ಯವಸ್ಥೆ ಮಾಡ್ತೀರ. ಇದೇ ಪರ್ಪಸ್ ಅಂದರೆ. ಮಕ್ಕಳು ತುಂಬ ಜನ ಇದ್ದಾರೆ, ಅದರಿಂದ ನಿಮಗೇನು ವ್ಯತ್ಯಾಸ ಆಗಿಲ್ಲ. ಆದರೆ ನಿಮ್ಮ ಮಗು ವ್ಯತ್ಯಾಸ ಆಗುತ್ತೆ, ನಿಮ್ಮ ಫ್ಯಾಮಿಲಿ ವ್ಯತ್ಯಾಸ ಆಗುತ್ತೆ. ನಿಮ್ಮ ಹತ್ರ ಸರಿಯಾದ ಥಾಟ್ಸ್ ಇರಬೇಕು. ಆವಾಗ ಎಲ್ಲ ವಿಚಾರಗಳಿಗೆ ನೀವು ಹಿಂದಾಗ್ತೀರ. ಹಣದ ವಿಚಾರದಲ್ಲೂ ಅಷ್ಟೇ. ಹಣದಿಂದ ನೀವು ಏನು ಮಾಡ್ತೀರಾ? ನಿಮಗೆ ನಿಮ್ಮ ಪರಿವಾರಕ್ಕೆ ಸೆಕ್ಯೂರಿಟಿ, ಅದೆಲ್ಲ ಎಮೋಷ್ನಲ್ ಆಗಿರಬೇಕು, ಫೀಲ್ ಆಗಬೇಕು. ಅಥವಾ ನಮ್ಗೆ ಸಾಲ ಇದೆಯಪ್ಪ, ಸಾಲ ತೀರಿಸ್ಬೇಕು 10 ಲಕ್ಷ, ಆ ಖುಷಿನ ಫೀಲ್ ಮಾಡಬೇಕು. ಫೀಲಿಂಗ್ ಇಲ್ಲ ಅಂದರೆ ನೀವೆಷ್ಟೇ ಹಣನ ಕರೀರಿ, ಐ ನೀಡ್ ಮನಿ, ಐ ಆಮ್ ರಿಚ್ ಅಂತ ಆಗಲ್ಲ. ಏನು ಮಾಡಬೇಕು ಗೊತ್ತಾ? ಐ ನೀಡ್ ಮನಿ, ನನಗೆ ಹಣ ಬೇಕು. ಯಾಕೆಂದರೆ ನಾನು ನನ್ನ ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಕೊಡಬೇಕು. ನನಗೆ ಹಣ ಬೇಕು ಯಾಕೆಂದರೆ ನನ್ನ ತಂದೆ ತಾಯಿಗೆ ಒಳ್ಳೆಯ ಜೀವನ ಕೊಡಬೇಕು. ನನಗೆ ಹಣ ಬೇಕು ಯಾಕೆಂದರೆ ನಾನು ಫ್ಯೂಚರ್ನ ಚೆನ್ನಾಗಿ ಬದುಕಬೇಕು. ನನಗೆ ಹಣ ಬೇಕು ಯಾಕೆಂದರೆ ಈ ಇಮೋಷ್ನಲ್ನ ಫೀಡ್ ಮಾಡಿದ್ರೆ ಹಣ ಬರುತ್ತೆ. ಈ ರೀತಿ ವಿಚಾರ ಇಟ್ಕೊಂಡಾಗ ನಿಮ್ಮ ಹಳೆಯ ವಿಚಾರಗಳು ನಿನ್ನ ಕೈಲಿ ಆಗಲ್ಲ ಬಿಡೋ ಅಂತ ವಾಪಸ್ ಬಂದು ನಿಮ್ಮ ಕಾಲು ಎಳಿತವೆ. ನಿಮಗೆ ನಿಮ್ಮ ಪರ್ಪಸ್ ಮೇಲೆ ನಂಬಿಕೆ ಇರಬೇಕು. ಆ ನಂಬಿಕೆ ಎಲ್ಲಿಂದ ಬರುತ್ತೆ? ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೇನಲ್ಲ, ಇವೆಲ್ಲ ಜನರ ಅನುಭವ, ಸತ್ಯ ಅಲ್ಲ, ಯೂನಿವರ್ಸಲ್ ಟ್ರೂತ್ ಅಲ್ಲ. ನೀವು ಶ್ರೀಮಂತರಾಗೋದು ಏಕೆ ಅವಶ್ಯಕ? ಆ ಪರ್ಪಸ್ ಕಣ್ಮುಂದಿದ್ದಾಗ, ನಿಮ್ಮ ತಲೆಯಲ್ಲಿ ಓಡ್ತಾ ಇದ್ದಾಗ ಅದ್ರ ಮೇಲೆ ನಂಬಿಕೆ ಬರ್ತದೆ. ನಿಮಗೇನು ಬೇಕು ಅನ್ನೋದನ್ನು ಪರ್ಪಸ್ಸಿಂದ, ನಂಬಿಕೆಯಿಂದ ನಿಮ್ಮ ಅಂತರ್ ಮನಸ್ಸಿನ ಪರದೆ ಮೇಲೆ ನೋಡಬೇಕು. ವಾಟ್ ಎವರ್ ಯು ವಾಂಟ್, ಯು ಹ್ಯಾವ್ ಟು ಸಿ ಇಟ್ ಲೈವ್ ಆನ್ ಯುವರ್ ಮೆಂಟಲ್ ಸ್ಕ್ರೀನ್. ನಿಮ್ಮ ಮನೆ ಬೇಕಾ? ಮನೆ ಯಾಕೆ ಬೇಕು? ನಿಮ್ಮ ಫ್ಯಾಮಿಲಿಗೋಸ್ಕರ. ಫ್ಯಾಮಿಲಿಯಲ್ಲಿ ಯಾರ್ಯಾರು ಇರ್ತಾರೆ, ನೀವು ಯಾರ ಜೊತೆ ಇರ್ಲಿಕ್ಕೆ ಖುಷಿ ಪಡ್ತೀರಾ? ಡೀಟೇಲ್ಸ್ ಇರಬೇಕು. ಮೈಂಡಲ್ಲಿ ಯಾವ ರೀತಿ ವಿಜುವಲೈಸೇಷನ್ ಮಾಡಬೇಕು ಅಂದರೆ 60 ಟ್ರಿಲಿಯನ್ ಸೆಲ್ಸ್ ಅವು ಹೇಳಬೇಕು, ಬಾ ಹೋಗೋಣ, ಅದೇನಿದೆ ಅಚೀವ್ ಮಾಡೋಣ ಬಾ ಅಂತ ಹೇಳಬೇಕು. ಆ ಮಟ್ಟಕ್ಕೆ ನನ್ನ ಹತ್ರ ಸ್ಕಿಲ್ ಇಲ್ಲ, ಎಜುಕೇಷನ್ ಇಲ್ಲ, ಇವೆಲ್ಲ ಏನು ಅವಶ್ಯಕತೆ ಇಲ್ಲ. 24/7 ನಿಮ್ಮ ಮೈಂಡಲ್ಲಿ, ಇನ್ನರ್ ವರ್ಲ್ಡಲ್ಲಿ ಈ ಥಾಟ್ಸ್ ಇದ್ದರೆ ಸಾಕು. ನಿಮ್ಮ ಗುರಿ ಏನಿದೆ, ನಿಮ್ಗೇನು ಬೇಕು ಅದ್ರ ಬಗ್ಗೆ ತಲೆಯಲ್ಲಿ ಓಡ್ತಾ ಇದ್ದರೆ ಅದು ಹಾಗೆ ಆಗುತ್ತೆ, ಮ್ಯಾನಿಫೆಸ್ಟ್ ಆಗೇ ಆಗುತ್ತೆ. ಯಶಸ್ವಿ ಆದವರಿಗೂ ಶ್ರೀಮಂತರಾದವರಿಗೂ ಜನ ಬೈತಾ ಇರ್ತಾರೆ, ಆದರೆ ಅವ್ರು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆಂದರೆ ಅವರ ಪರ್ಪಸ್ ಕ್ಲಿಯರ್ ಆಗಿರುತ್ತೆ. ನನಗೇನು ಬೇಕು, ಜನರ ಧ್ವನಿ ಕೇಳಿಸ್ಕೊಳ್ಳಿಕ್ಕೆ ಅವ್ರ ಹತ್ರ ಟೈಮ್ ಇಲ್ಲ. ಅವ್ರಿಗೆ ಅದು ಗೊತ್ತಿದೆ, ಇವೆಲ್ಲ ಯೂನಿವರ್ಸಲ್ ಟ್ರೂತ್ ಅಲ್ಲ ಅಂತ. ನನಗೆ ಮನೆ ಬೇಕು, ನನಗೆ ಹಣ ಬೇಕು, ನನಗೆ ಒಳ್ಳೆ ಜೀವನ ಬೇಕು, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಬೇಕು, ನನಗೆ ಪ್ರೋಗ್ರೆಸ್ ಬೇಕು. ಈ ಶಬ್ದದಲ್ಲಿ ಎಲ್ಲೂ ಪರ್ಪಸ್ ಇಲ್ಲ, ಪಿಕ್ಚರ್ ಇಲ್ಲ. ಮೊದಲನೇದು ಎಲ್ಲದಕ್ಕೂ ಚಿತ್ರಣ ಕೊಡಬೇಕು. ಆ ಚಿತ್ರಣದಲ್ಲಿ ನಿಮ್ಮನ್ನು ನೀವು ಕೂಡಿಸ್ಕೋಬೇಕು, ಅಥವಾ ನಿಮ್ಮ ಜೊತೆ ಯಾರು ಇರಬೇಕು ಅನ್ನೋದನ್ನು ಕೂಡಿಸ್ಕೋಬೇಕು. ಆ ಗುರಿಯ ಪೂರ್ತಿ ಚಿತ್ರಣ ಮೂವಿ ರೂಪದಲ್ಲಿ ನೋಡಬೇಕು. ಮೈಂಡಿನ ಸ್ಕ್ರೀನ್ ಮೇಲೆ ಈ ಸೀನ್ ಇದು ಕ್ಲಿಯರ್ ಪಿಕ್ಚರ್ ಇರಬೇಕು. ನನ್ನ ಹತ್ರ ಎಜುಕೇಷನ್ ಇಲ್ಲ, ಟ್ಯಾಲೆಂಟ್ ಇಲ್ಲ, ಸೈಡಲ್ಲಿ ಬಿಟ್ಟಾಕಿ. ಇವತ್ತು ವಿಜುವಲೈಸೇಷನ್ ಮಾಡಿ. ಮೊದಲನೇದು ಡೀಟೇಲ್ಸ್, ಎರಡನೇದು ಪರ್ಪಸ್, ಮೂರನೇದು ನಂಬಿಕೆ, ಫೇತ್, ಶ್ರದ್ಧೆ. ನಿಮ್ಮ ತಲೆಯಲ್ಲಿ ಒಂದೇ ಗುರಿ ಇಟ್ಕೊಳ್ಳಿ, ವಿಜುವಲೈಸೇಷನ್ ಮಾಡಿ. ಬೇರೆ ಯಾವುದಕ್ಕೂ ನಿಮ್ಮ ತಲೆಯಲ್ಲಿ ಜಾಗ ಇಲ್ಲ. ಈ ರೀತಿ ನೀವು ಇದ್ದಾಗ ಮಿರಾಕಲ್ ಸೃಷ್ಟಿ ಆಗುತ್ತೆ. ಬೆಳಗ್ಗೆಯಿಂದ ಸಂಜೆ ಕೆಲಸ ಮಾಡ್ತೀರಾ, ಓಕೆ. ನಾನು ಹೇಳೋದು ಬಾಕಿ ಟೈಮಲ್ಲಿ ನಿಮ್ಗೇನು ಬೇಕೋ ಅದ್ರ ಮೇಲೆ ಫೋಕಸ್ ಮಾಡಿ. ಟೈಮ್ ಪಾಸು, ನ್ಯೂಸು, ಕಾಸಿಪ್ಸು ಅವು ಯಾವುದಕ್ಕೂ ಅವಕಾಶ ಕೊಡಬೇಡಿ. ನಿಮ್ಮ ಮನೆಯಲ್ಲಿ ಯಾರಾದರೂ ಹಾಸ್ಪಿಟಲಲ್ಲಿ ಅಡ್ಮಿಂಟ್ ಆಗಿದ್ದಾರೆ ಅಂದರೆ ನೀವೇನು ಮಾಡ್ತೀರಾ? ಡಾಕ್ಟರ್ನ ಮಾತಾಡಿಸ್ತೀರಾ, ನರ್ಸ್ನ ಮಾತಾಡಿಸ್ತೀರಾ, ಏನು ಎತ್ತ ಅಂತ ಪೂರ್ತಿ ಅವೇರ್ ಆಗಿರ್ತೀರ. ಮನೇಲಿ ಧಾರಾವಾಹಿ ಯಾವ್ದು ನಡೀತಾ ಇದೆ, ಕ್ರಿಕೆಟಲ್ಲಿ ಯಾರು ಔಟ್ ಆದರೂ, ಈ ರೀತಿ ಯೋಚನೆ ಮಾಡ್ತಾ ಇರ್ತೀರಾ. ಆ ಯೋಚನೆ ಬರ್ತಾವ? ಇಲ್ಲ ತಾನೇ? ಅದೇ ರೀತಿ ಒಂದು ಗುರಿ ಇಟ್ಕೊಂಡ ಮೇಲೆ ಅದರಲ್ಲೇ ಮುಳುಗಿ ಹೋಗಬೇಕು. ಆವಾಗ ನೀವು ಅಂದ್ಕೊಂಡಿದ್ದು ಮ್ಯಾನಿಫೆಸ್ಟ್ ಆಗುತ್ತೆ. ಹೇಳಿದ್ನಲ್ಲ, ಅರ್ಧ ಗಂಟೆ ಧ್ಯಾನ ಮಾಡಿ, ಅರ್ಧ ಗಂಟೆ ವಿಜುವಲೈಸೇಷನ್ ಮಾಡಿ, ಬಾಕಿ ಟೈಮಲ್ಲಿ ಎಲ್ಲ ನಿಮ್ಮ ತಲೆಯಲ್ಲಿ ಬೇರೆದನ್ನ ತುಂಬಿಕೊಂಡ್ರೆ ಏನಾಗುತ್ತೆ? ಯಾವುದೇ ಕಾರಣಕ್ಕೂ ಆಗಲ್ಲ. ವಿಶೇಷ ವ್ಯಕ್ತಿನ, ಯಶಸ್ವಿ ಆದವ್ರನ್ನ ನೋಡಿ, ಅವ್ರು ಯಾವತ್ತೂ ಚಿಲ್ಲರೆ ವಿಷಯ ಬಗ್ಗೆ ಮಾತಾಡಲ್ಲ. ಯಾಕಂದರೆ ಅವರ ಪರ್ಪಸ್ ಸ್ಪಷ್ಟ ಆಗಿರುತ್ತೆ. ಇವತ್ತು ನಿರ್ಧಾರ ಮಾಡಿ ನಿಮಗೇನು ಬೇಕು, ಯಾಕೆ ಬೇಕು, ಆ ನಶೆಯಲ್ಲೇ ಇರಿ. ಯೂನಿವರ್ಸ್ ಕೊಡ್ಲಿಕ್ಕೆ ರೆಡಿ ಇದೆ, ನೀವು ತಯಾರಾಗಿ. ಅಕ್ಯುರೇಟ್ ಥಿಂಕಿಂಗಲ್ಲಿರಿ.
ಯಾರಾದರೂ ಬಂದು ನಿಮ್ಮ ಕೈಲಿ ಆಗಲ್ಲ, ನಿನ್ನ ಹತ್ರ ಡಿಗ್ರಿ ಇಲ್ಲ, ನಿನ್ಗೆ ಇಂಗ್ಲೀಷ್ ಬರಲ್ಲ, ಈ ರೀತಿ ಪ್ರಭಾವ ಮಾಡಿದ್ರೆ ಅವ್ರಿಗೆ ಒಂದೇ ಮಾತು ಕೇಳಿ, ಇದು ಯೂನಿವರ್ಸಲ್ ಟ್ರುತ್ತಾ? ಇಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ನಿಮ್ಗೇನು ಬೇಕೋ ಅದು ಪಡೀಲಿಕ್ಕೆ ಸಾಧ್ಯ ಇದೆ. ಯಾವುದು ಯೂನಿವರ್ಸಲ್ ಟ್ರುತ್ತೋ ಅದು ನನಗೂ ಸತ್ಯ, ಯಾವುದು ಯೂನಿವರ್ಸಲ್ ಟ್ರುತ್ ಅಲ್ವೋ ಜನರ ಅಭಿಪ್ರಾಯನೋ ಅದು ನನಗೂ ಸತ್ಯ ಅಲ್ಲ.